ಲೋ ಮಗ, 4 ದಿವಸದ ಕಣ ಜೀವನ. ಅವ್ನ ಅಕ್ಕ ನಾನು ನೋಡಿದ್ರೆ 6 ತಿಂಗಳು ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ ಗುರು. ವಾಪಸ್ ಇಸ್ಕೊಂಬರ್ತೀನಿ ತಡಿ. ನನ್ನ ಕಷ್ಟದ ಟೈಮ್ನಾಗೆ ನನ್ನ ಯಾರು ನೋಡೇ ಇಲ್ಲ. ಆದ್ರೆ ನಿನ್ನೆ ನಾನು ವೈನ್ ಶಾಪಿಗೆ ಹೋಗಿದ್ದೆ, ನಮ್ಮೂರಾಗ ಎಲ್ಲಾರು ನೋಡ್ಬಿಟ್ಟಿದ್ದಾರೆ. ಮಗ, ಮನೇಲಿ ಹೇಳಿದ ಕೆಲಸ ಒಂದೂ ಮಾಡಲ್ಲ. 24 ತಾಸು ಬರೀ ರೀಲ್ಸು ಉದ್ರಿ ರೀಲ್ಸ್ ನೋಡ್ಕೊಂಡೇ ಕೂತಿರ್ತೀವಿ. ಅಂದ್ರು ನಿನ್ನು ಯಾಕೆ ಗೊತ್ತಾ ಮನೇಲಿ ಇಟ್ಕೊಂಡಿರೋದು? ಫ್ರೀಯಾಗಿ 5 kg ಅಕ್ಕಿ ಸಿಗುತ್ತೆ ಅಂತ. ಬೇಕಾದ್ರೆ ಹೋಗಿ ನಿಮ್ಮ ಅಮ್ಮನ ಕೇಳ್ಕೊಳ್ರಿ. ಮಚ್ಚ, ಒಂದ್ ಮಾತಾಡ್ತೀನಿ, ಜೀವನದಲ್ಲಿ ನೆನ್ಪಿಡ್ಕೋ. ಏನ್ ಹೇಳೋ ಮಚ್ಚ? ಟ್ರೈನು ಯಾವತ್ತೂ ಪಂಚರ್ ಆಗಲ್ಲ. అడే మావా నువ్వు నన్ను నడి మాను నడమి. ಅವನು ಏನ್ ಹೇಳ್ತಾ ಇದ್ದಾನ ಗೊತ್ತಾ? ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ 2ನೇ ವ್ಯಕ್ತಿ ಬರ್ತಾನಲ್ಲ, ಅವನಿಗೆ ಇದುವರೆಗೆ ಯಾವ ಹುಡುಗಿನೂ ಬಿದ್ದಿಲ್ಲ, ಮುಂದಕ್ಕೂ ಬೀಳಲ್ಲ ಅಂತ ಹೇಳ್ತಾ ಇರೋದು ಅವನು. ಮತ್ತೆ ಅವ್ನು ಲಾಸ್ಟಿಗೆ ಅಂದ ನೋಡಿ, ಅದೇನಪ್ಪ ಅಂತಂದ್ರೆ ಅವ್ನು ಸಾಯೋವರೆಗೂ ಸಿಂಗಲ್ ಆಗೇ ಸಾಯ್ತಾನೆ ಅಂತ ಅಂದಂಗದು. ಅಕ್ಕ ಏನ್ ಹೇಳ್ತಾವ್ ಕೇಳ್ಕೊಂಬನ್ನಿ. ತಾತ ಏನೋ ಎಲ್ಲವ್ರೆ, ನಾವ್ ಬಂದಿ ಚಪ್ಪಂತೆ. ಹಂಗಂದ್ರೆ ನೀವು ತಾತ? ಅದು ತಾತ ಹೇಳಿಲ್ಲ, ನೀನ್ ಹೇಳೋದು ರೀಲ್ಸ್ ಅಲ್ಲಿ ಬಂದು. ಅದು ಚಪ್ಪಲ್ಲ, ಚಪ್ಪರ್ ಅಂತ ನಿನಗೆ ಹೇಳಿರೋದು. ಕರೆಕ್ಟಾಗಿ ಹೇಳಿದ್ದಾರೆ. ಮತ್ತೆ ತಾತ, ನಾನ್ ತಲೆ ಹಿಂಗಿಟ್ಕೊಂಡ್ ಕೂಡ ಮಾಡ್ತೀನಿ, ಅದು ನನ್ನ ಇಷ್ಟ, ಸರಿನಾ? ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಏನಕ್ ಬಿಡ್ತೀಯಾ? ನಿಮ್ಮ ಹತ್ರ ಚಪ್ರಿಗಳಿಗೆ ಅಂತ ಐತಲ್ಲ ಬ್ರೌಸರ್, ಅದ್ರಲ್ಲಿ ಬಿಡು, ಸರಿನಾ? ಯಾರಾದ್ರೆ ಇರ್ಲಿ ಬಾಸ್, ಆದ್ರೆ ನನ್ಗೆ ಒಂದೇ ಬಾಸು, ಅದ್ ನಮ್ ಬಿಕ್ಕಿ ಬಾಸು. ನಿಮ್ ಬಾಸು ತಿಕ್ತಲ್ ಊಸು ಕರೆಕ್ಟ್ ಆಗಿದೆ. ಹುಡುಗಿ ಬರ್ತಾಳೆ ಅಂತ ಅನ್ಕೊಂಡ್ರಾ? ನಾನ್ ಬಂದೆ ಅಂದ ಒಂದು ಲೈಕ್ ಮಾಡ್ಬಿಟ್ಟು ಫಾಲೋ ಮಾಡ್ಕೊಂಡು ನಿಮ್ ಫ್ರೆಂಡ್ಗೆ ಶೇರ್ ಮಾಡಿ. ಅವನ್ ಟೈಮ್ ವೇಸ್ಟ್ ಅಲ್ಲಿ ಪಾಪ. ಲಾಬಿ ನಿಮ್ ಹುಡುಗಿ ಕರೀತಾಳ ನೋಡೋ ಅಲ್ಲಿ. ಎಲ್ಲ ಇದೆಯಲ್ಲ, ಬಸ್ಸನ್ ಗುಡಿಗೆ ಬಂದಿದ್ದೀನಿ, ನಿನ್ನ ಹುಡ್ಕೊಂಡು ಕಾಣಿಸ್ತಾ ಇಲ್ಲಲ್ಲೋ. ಲೋ, ನಿಮ್ ಹುಡುಗಿ ಪಾಪ ಬಸ್ಸನ್ ಗುಡಿಗೆ ಹೋಯ್ದಾಳ ಕಣೋ. ನೀನ್ ಎಲ್ಲ ಹೋಗಿದ್ಯಾ? ಬೇಗ ಹೋಗಕ್ ಕಾಯ್ತಾ ಇದ್ದಾಳ ಅಲ್ಲಿ. ಹೊಡಿಯುತ್ತಲ್ಲ, ಇಲ್ಲಿ ಬೇರೆ ನಿಂತಿದ್ದೀನಿ, ಬಾರ ಅಭಿ. ಅದೇನೋ ಹೊಡೆಯತಕ್ ಬೇರೆ ನಿಂತಿದ್ದಾಳ ಕಣೋ. ಬೇಗ ಹೋಗ, ಏನಾದ್ರು ಬಗ್ಸ್ ಹೊಡೆದಾರು ನೋಡಿ. ಒಂದ್ಸತಿ ಗಿರ್ಗಿಟ್ಲೆ ಆಡ್ತೀನಿ ಅಂತ ಬಂದೆ ತಾನಿ, ಈ ಜಾಗದಲ್ಲಿ ಬೇರೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಬಾರ ಅಭಿ, ನಿನ್ಗೋಸ್ಕರ ಕಾಯ್ತಿದ್ದೀನಿ, ಬಾ ಬೇಗ. ಹೋಗೋ ಬಿ, ಗಿರ್ಗಿಟ್ಲೆ ಆಡಿಸ್ನಿ ಅಂತ ಹೇಳಿ ಯಾಕೋ ಬಿಟ್ಟು ಬಂದೆ. ಹೋಗೋ, ಬೇರೆ ಯಾರು ಆಡಿಸ್ಬಿಡ್ತಾರೆ ಗಿರ್ಗಿಟ್ಲೆನ. ಹೋಗೋ ಬೇಗ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಬೇಗ ಫ್ರೆಂಡ್ಸ್ ನಿಮ್ಮ ಅಭಿಗೆ ಶೇರ್ ಮಾಡಿ ಬೇಗ. ನಿಮ್ಮ ಅಕ್ಕ ಸೋಡಾ. ಸರ್, ಇವತ್ತು ಅಕ್ಕ ಬಂದಿದ್ದೀನಿ, ಯಾರು ರೇಟ್ ಕೇಳಲಿಲ್ಲ. ಬೇಕು ಅಂದ್ರೆ ತೋರಿಸ್ಬಿಟ್ಟು ರೇಟ್. ಪಾಪ ಯಾರು ರೇಟ್ ಕೇಳಿವಂತೆ, ನಾವು ಕೇಳುವ. ಸತೀಶಣ್ಣ, ನಿಮ್ ರೇಟ್ ಎಷ್ಟು? ಮುಂದೆ ಹಿಂದೆ 100 ಕೋಟಿ, ನೋ ಡಿಸ್ಕೌಂಟ್, ಓನ್ಲಿ ಬೋಟಿ. ಟ್ಯಾಗ್ ಇದ್ರೆ ಅದು ಚೈನಾ, ಅದು ತೋರಿಸ್ತಾ ಇದ್ದೆ. ಟ್ಯಾಗ್ ಎತ್ಕೊಂಡ್ಬಿಟ್ಟು ನಿಮ್ ತಿಕ್ಕೊಳ್ಳಿ. ಅಲ್ಲಿಂದ ತರಿಸಿರೋದು. ಟ್ಯಾಗ್ ಇಲ್ಲ, ಟ್ಯಾಗ್ ಇದ್ರೆ ನಿಮ್ನ ನಂಬಿಸೋದಕ್ಕೆ. ಬಿಗ್ ಬಾಸ್ ಮುಗಿದ್ರು ನನ್ನ ಮಕ್ಕಳು ಶೋಕಿ ಮುಗುದಿಲ್ಲ ಚಪ್ರಿಗುಳ್ದು. ಸಿಟಿ ಮಾರ್ಕೆಟ್ ಇಲ್ಲ ಮೆಜೆಸ್ಟಿಕ್ ಇಂದ ತಂದಿರ್ತಾರೆ. 2.5 ಲಕ್ಷ. ಮೆಜೆಸ್ಟಿಕ್ ಅಲ್ಲಿ 2.5 ಲಕ್ಷ. ನಿಮ್ಮ ಮಗ ಬರ್ಬೇಕು, ಹರ್ಷ 2.5 ಕೋಟಿ ಹರ್ಷ ಅಂತ ಬರ್ಬೇಕು. ನಂದು ಬರೀ ಚಿಂಚಾಂಗ್ ಚೂ ಸರ್, ಇದು ಚೈನಾದಷ್ಟೇ. ಚಿಂಚಾಂಗ್ ಚೂಚ ಅಂತೆ. ಇಂಥ ಚೂತೆಗಳಿಗೆ ಸಿಗೋದು ಈ ತರ ಶರ್ಟ್ಗಳು. ಹಾಯ್ ಅಭಿ, ಎಲ್ಲ ಇದೆಯಲ್ಲ, ಬಸ್ಸನ್ ಗುಡಿಗೆ ಬಂದಿದ್ದೀನಿ, ನಿನ್ನ ಹುಡ್ಕೊಂಡು. ನಾ ಪೆಕರ್ನೇನ್ ನೋಡ್ತೀರಾ? ಅಲ್ಲಿ ಹಿಂಗಡೆ ಒಬ್ರು ಲೇಡಿ ಹೋಗ್ತಾ ಇದಾರೆ ನೋಡಿ. ಹಾಯ್ ಅಭಿ, ಎಲ್ಲ ಇದೆಯಲ್ಲ, ಬಸ್ಸನ್ ಗುಡಿಗೆ. ಆ ಲೇಡಿ ಮನಸ್ಸಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರೋದು, ಯಾವ್ದಿದು ಪೆಕರ್ದುಲ್ಲು ಏನೆಲ್ಲ ಮಾತಾಡ್ತಿದ್ದಲ್ಲ ಗುರು ಇದು ಅಂತ.
ನಾನಂತೂ ಒಂದು 20 ಸತಿ ನೋಡಿದೀನಿ ಆ ರೀಲ. ಆ ಪೆಕರ್ ನೋಡಕ್ಕಲ್ಲ, ಹಿಂಗಡೆ ಆ ಲೇಡಿ ನೋಡೋದಕ್ಕೆ ಅಂತ. ಸೈಕ್ ಗುರು ಆ ಲೇಡಿ ಪಾಪ ಎದ್ರೆ ಬಿಟ್ರೋ ಏನೋ ಪಾಪ, ಸುತ್ತಮುತ್ತ ಇರೋರಲ್ಲ ಹಂಗೆ ಆಗ್ತಿರೋದು ಅಲ್ಲಿ ಸುತ್ತಮುತ್ತ. ಅಯ್ಯೋ ದೇವ್ರೆ ಅಂದ್ಕೊಂಬಿಟ್ಟಾರ ಅಂತೂ. ನಮಸ್ಕಾರ ಅಕ್ಕ, ನಮಸ್ಕಾರ. ಹಕ್ಕಿ ಬಿಡ್ಬೇಡ ಅಕ್ಕ, ನಿಮ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಸೊ ಈ ತರ ವಿಡಿಯೋ ಐ ಥಿಂಕ್ ತೆಲುಗಲ್ಲಿ ಯಾರೋ ಒಬ್ರು ಮಾಡ್ತಾ ಇದ್ರು, ಯಾವ್ದೋ ಒಂದು ಪೇರು. ಸೊ ನಮ್ಮ ಕನ್ನಡದಲ್ಲಿ ಯಾರು ಮಾಡ್ಲೇ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ, ಅಷ್ಟರಲ್ಲಿ ಇವ್ರು ಸಿಕ್ಬಿಟ್ರು ನನಗೆ. ಸೊ ಒಂಥರ ಚೆನ್ನಾಗಿದೆ ವೈಬು. ಈ ವಿಡಿಯೋನ ನಾನು ರೋಸ್ಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಚೆನ್ನಾಗಿದ್ದಾವೆ, ಹಾಡಾಗಲಿ ಹಿಂಗಡೆ ಬೀಟ್ ಆಗಲಿ ಚೆನ್ನಾಗಿದೆ. ಒಂಥರ ಕ್ರಿಂಚ್ ಅನ್ಸಿದ್ರು. ಓಕೆ ಗುರು, ಟ್ಯಾಲೆಂಟು ಅಕ್ಕನಲ್ಲಿ ಇದೆ, ಹಾಡು ಹೇಳುತ್ತೆ ಪಾಪ, ಪರವಾಗಿಲ್ಲ. ಸೊ ಅಣ್ಣನೂ ಚೆನ್ನಾಗಿ ಬಡಿತಾನೆ. ನಾನು ಇದನ್ನ ರೋಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಸಪೋರ್ಟ್ ಮಾಡುವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ವಿಡಿಯೋ, ಕಂಟಿನ್ಯೂ ಮಾಡಿ. ನಮ್ಮ ಕನ್ನಡದಲ್ಲಿ ಯಾರು ಸ್ಟಾರ್ಟ್ ಮಾಡಿರಲಿಲ್ಲ, ಇವರೇ ಫಸ್ಟ್ ಹತ್ರ ಸ್ಟಾರ್ಟ್ ಮಾಡಿರೋದು. ಸೊ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಮಾಡಿ, ಇಲ್ಲಾಂದ್ರೆ ನಿಮಗೆ ಬಿಟ್ಟಿದ್ದು. ನನ್ನ ಅನಿಸಿಕೆ ಪ್ರಕಾರ ಇಷ್ಟು, ನಾನು ಇಷ್ಟು ಹೇಳ್ತೀನಿ ಅಷ್ಟೇ. ಸಿಗುತ್ತಾ? ಕೇಳಬೇಡಿ ನನ್ನನ್ನು, ಹೊಡಿ ತಮಟೆಯನ್ನು, ನೆಲ ಡೊಂಕು ಇದ್ರೂನು ಕುಣಿತೀನಿ ನಾನು. ತಪ್ಪು ತಿಳಿಯಬೇಡ್ರಪ್ಪೋ, ಬಿದ್ದರೆ ಮೈ ಮೇಲೆ ತೊಂದ್ರೆ ಇಲ್ಲ ಪಂಕಜ, ಬಿದ್ದು ನೋಡೆ ಪಂಕಜ. ನಗು ಬರ್ಲಿಲ್ವಾ?